ನಮಸ್ಕಾರ ಸರ್, ವೆಲ್ಕಮ್ ಟು ಶ್ರೇಯನ್ ಫಾರ್ಮ್ಸ್. ಇವಾಗ ನಾವಾದ್ರೆ ನಿಮಗೆ ಇಂಕ್ಯುಬೇಟರ್ ಕೊರಿಯರ್ ಮಾಡಿಬಿಟ್ಟಿರ್ತೀವಿ ಸರ್. ನಮಗಾದ್ರೆ ಫಸ್ಟ್ ಅಲ್ಲಿ ಯಾವ ತರ ಇರುತ್ತಂದ್ರೆ ಇವರು ಕೊರಿಯರ್ ಆಫೀಸ್ ಅವರು ಟ್ರ್ಯಾಕಿಂಗ್ ನಂಬರ್ಸ್ ಎಲ್ಲ ಕೊಟ್ಬಿಟ್ಟಿರ್ತಾರೆ ಸರ್. ಆಲ್ರೆಡಿ ನಾವು ನೋಡಿ ಇಲ್ಲೇ ಮೆಚ್ಚಿಬಿಟ್ಟಿರ್ತೀವಿ. ನೋಡಿ ಇದು ಟ್ರ್ಯಾಕಿಂಗ್ ನಂಬರ್ ಆಗಿರುತ್ತೆ. ಇಲ್ಲಿ ಸ್ಟಿಕ್ಕರ್ ಮೆಚ್ಚಿರ್ತೇವೆ. ಸ್ಟಿಕ್ಕರ್ ಮೆಚ್ಚೋದಲ್ದಿರ ನಿಮ್ಗೆ ಕಾಲಮ್ ಇರುತ್ತೆ ಟ್ರ್ಯಾಕಿಂಗ್ ಐಡಿ ಅಂತ. ಇಲ್ಲಿ ಕೂಡ ನಿಮ್ಗೆ ಬರ್ದಿರ್ತೀವಿ. ಆಲ್ರೆಡಿ ಒಬ್ರು ಕಸ್ಟಮರ್ಗೆ ನಾವು ಕಳ್ಸಿರೋರಿಗೆ ಬರ್ದಿರೋದು ನಿಮ್ಗೆ ತೋರಿಸ್ಕೊಡ್ತೀನಿ ಸರ್. ನೋಡಿ ಫಸ್ಟ್ ಅಲ್ಲಿ ಯಾವ ತರ ಬರುತ್ತೆ ಅಂದ್ರೆ ಇದು ಡೂಪ್ಲಿಕೇಟ್ ನಮ್ಮ ಹತ್ರ ಇರುತ್ತೆ. ಇದರಲ್ಲಿ ಶ್ರೀಯನ್ ಫಾರ್ಮ್ಸ್ ಚಿಂತಾಮಣಿ ಅಂತ ನಮ್ಮ ಫೋನ್ ನಂಬರ್ ಇಲ್ಲಿರುತ್ತೆ. ಇದ್ರಲ್ಲಿ ನೋಡಿದ್ರೆ ಇವ್ರು ಶಿವಕುಮಾರ್ ಅಂತ ಕಸ್ಟಮರ್, ಹುಣಸೂರು ಮೈಸೂರು ಜಿಲ್ಲೆ ಇವ್ರದ್ದು. ಇವ್ರು ಬಂದ್ಬಿಟ್ಟು ನೋಡಿ ಪಿನ್ ಕೋಡ್ ಇಲ್ಲಿದೆ ಹಾಕಿದೀವಿ. ಅದ್ರ ಜೊತೆಗೆ ಟ್ರ್ಯಾಕಿಂಗ್ ನಂಬರು SPA 152705 ಅಂತ ಇದೆ. ಇದು ಆಲ್ರೆಡಿ ಇಲ್ಲಿ ಮೇಲೆಗಡೆ ಒಂದು ಸ್ಟಿಕ್ಕರ್ ಇರುತ್ತೆ. ಇಲ್ಲಿ ಆ ಸ್ಟಿಕ್ಕರ್ ಜೊತೆಗೆ ಕೆಳಗಡೆ ನಾವು ಟ್ರ್ಯಾಕಿಂಗ್ ಐಡಿನ ಇಲ್ಲಿ ಬರ್ದಿರ್ತೀವಿ. ಈ ಟ್ರ್ಯಾಕಿಂಗ್ ಐಡಿನ ನಾವು ಫೋನಲ್ಲಿ ಗೂಗಲ್ ಕ್ರೋಮ್ಗೆ ಅಥವಾ ಗೂಗಲ್ಗೆ ಹೋಗ್ಬಿಟ್ಟು ಅದರಲ್ಲಿ ಪ್ರೊಫೆಷನಲ್ ಕೊರಿಯರ್ ಅಂತ ಹೊಡಿಬೇಕು ಸರ್. ಪ್ರೊಫೆಷನಲ್ ಕೊರಿಯರ್ ಅಂತ ಹೊಡೆದಿದ ತಕ್ಷಣ ನಮ್ಗೆ ಈ ಥರ ಕಾಣಿಸುತ್ತೆ. ಇದರಲ್ಲಿ ಫಸ್ಟ್ ಲಿಂಕ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಕನ್ಸೈನ್ಮೆಂಟ್ ನಂಬರ್ ಅಂತ ಇದೆ, ಸರ್ಚ್ ಅಂತ ಇದೆ, ಇಲ್ಲಿ ಎಂಟರ್ ಕ್ಯಾಪ್ಚರ್ ಅಂತ ಇದೆ. ಈ ಟ್ರ್ಯಾಕಿಂಗ್ ಐಡಿ ಪ್ಲೇಸ್ ಅಲ್ಲಿ ಇವಾಗ ಇನ್ನೊಬ್ಬ ಕಸ್ಟಮರ್ ಹಾಕೋಣ. ಇದಕ್ಕಂದ್ರೆ ಮುಂಚೆದು SPA ನೋಡಿ ಇಲ್ಲಿ ಹಾಕ್ತೀನಿ. SPA 15202 ಆಗ್ತಾ ಇದೀನಿ ಸರ್. ಈಗ ಇಲ್ಲಿ ಕ್ಯಾಪ್ಚರ್ ನೋಡಿ, ಇಲ್ಲಿ ಏನಿದೆ ಅದೇ ಬಿಗ್ ಲೆಟರ್ ಇದ್ರೆ ಬಿಗ್ ಲೆಟರ್, ಸ್ಮಾಲ್ ಲೆಟರ್ ಇದ್ರೆ ಸ್ಮಾಲ್ ಲೆಟರ್ ಹಾಕೋಬೇಕು. ಡಿಫ್ರೆನ್ಸ್ ಹಾಕಿದ್ರೆ ಬರಲ್ಲ. ಇವಾಗಾದ್ರೆ ಇದರಲ್ಲಿ ಎಲ್ಲ ಬಿಗ್ ಲೆಟರ್ಸ್ ಇದೆ ಅಲ್ವಾ, YFC ಅಂತ ಬಿಗ್ ಲೆಟರ್ಸ್ ಎಲ್ಲ ಹಾಕಿ ಮತ್ತೆ 3 ನಂಬರ್ ಇದೆಯಲ್ಲ 3 ಕೂಡ ಹಾಕಿದ್ದೀನಿ. ಇವಾಗ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಸ್ಟಾಟಸ್ ಏನಿದೆ, ಟ್ರಾನ್ಸಿಟ್ ಅಲ್ಲಿ ಇದೆ. ಬೆಂಗಳೂರಲ್ಲಿ ರಿಸೀವ್ಡ್ ಅಟ್ ಬೆಂಗಳೂರು ಅಂತ ತೋರಿಸ್ತಾ ಇದೆ. ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಇರುತ್ತೆ. ಅದ್ಮೇಲೆ ಪ್ರೆಸ್ ಮಾಡಿದ ತಕ್ಷಣ ಕೆಳಗಡೆ ಹೋದ್ರೆ ನೋಡಿ ಇಲ್ಲಿ ರಿಸೀವ್ಡ್ ಅಟ್ ಬೆಂಗಳೂರಲ್ಲಿ ರಿಸೀವ್ ಆಗಿದೆ. ಇವಾಗ ಇದು ಬಾಕ್ಸ್ ಬಂದು ಮತ್ತೆ ನೆಕ್ಸ್ಟ್ ಬರೋದು ಎಲ್ಲೆಲ್ಲಿಗೆ ಹೋಗುತ್ತೆ, ಎಲ್ಲೆಲ್ಲಿದೆ ಅಂತೆಲ್ಲ A to Z ಮಾಹಿತಿ ಇಲ್ಲಿ ಪ್ರೊವೈಡ್ ಆಗ್ತಾನೆ ಇರುತ್ತೆ. ಇವಾಗ ನಿಮ್ಮ ಇಲ್ಲಿದೆ, ನೆಕ್ಸ್ಟ್ ಮೈಸೂರಿಗೆ ಹೋಗ್ಬೇಕಲ್ಲ ಅವ್ರಿಗೆ, ಮೈಸೂರಿಗೆ ಹೋಗುತ್ತೆ. ಮೈಸೂರಿಗೆ ಹೋದ್ಮೇಲೆ ಮತ್ತೆ ಹುಣಸೂರ್ಗೆ ಹೋಗುತ್ತೆ. ಹುಣಸೂರ್ಗೆ ಹೋಗಿದೆ, ಹುಣಸೂರ್ಗೆ ಕಳ್ಸಿದೀವಿ ಅಂತ ಒಂದು ತೋರಿಸುತ್ತೆ, ಹುಣಸೂರಲ್ಲಿ ರಿಸೀವ್ ಮಾಡ್ಕೊಂಡಿದೀವಿ ಅಂತ ತೋರಿಸುತ್ತೆ. ಅಲ್ಲಿ ಕೊರಿಯರ್ ಆಫೀಸ್ ಬಂದಿದ ತಕ್ಷಣ ಅವರೇ ಫೋನ್ ಮಾಡ್ತಾರೆ. ನಾವಾದ್ರೆ ಈ ತರ ನಮ್ಮ ಪಾರ್ಸಲ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಟೈಮ್ ಟು ಟೈಮ್ ಚೆಕ್ ಮಾಡ್ಕೊತಾ ಇರ್ಬೋದು. ಅದು ಅಪ್ಡೇಟ್ ಆಗಿದ ತಕ್ಷಣ ನಿಮ್ಗೆ ಅಷ್ಟು ದೂರ ಬಂದ್ಬಿಟ್ಟಿದೆ ಅಂತ ಅರ್ಥ. ಒಂದೊಂದು ದಿನ ತಗೊಳುತ್ತೆ ಸರ್. ಒಂದು ಜಂಕ್ಷನ್ ಇಂದ ಇನ್ನೊಂದು ಜಂಕ್ಷನ್ ಬರ್ಲಿಕ್ಕೆ ಅಲ್ಲಿ ಇಳಿಸ್ತಾರೆ, ಅಲ್ಲಿ ಅಪ್ಡೇಟ್ ಮಾಡ್ತಾರೆ, ಮತ್ತೆ ಇನ್ನೊಂದು ಜಂಕ್ಷನ್ ಶಿಫ್ಟ್ ಮಾಡ್ತಾರೆ. ಕೆಲವೊಂದು ಏರಿಯಾಗಳಿಗೆ ಕಳಿಸಲಿಕ್ಕೆ ಕಳಿಸಿದವಾಗ ಅವರು 1 ದಿನ ಅಥವಾ 2 ದಿನದಲ್ಲೇ ರೀಚ್ ಆಗುತ್ತೆ. ಇನ್ನೊಂದು ಕೆಲವೊಂದು ಏರಿಯಾಗಳಿಗೆ 4 ರಿಂದ 5 ದಿನ ಟೈಮ್ ತಗೊಳುತ್ತೆ ಸರ್. ಏನಾದರೂ ಬೈ ಮಿಸ್ಟೇಕ್ ಆಗಿ ಹಬ್ಬಗಳಾಗಿರ್ಬೋದು, ವಾರದ ಕಡೆ ದಿನಗಳಾಗಿರ್ಬೋದು, ಇನ್ನೇನೋ ಸ್ವಲ್ಪ ಪ್ರಾಬ್ಲಮ್ಸ್ ಇರೋ ಟೈಮಲ್ಲಿ ಹೋಗ್ಬಿಟ್ಟು ಒಂದು ಜಾಗದಲ್ಲಿ ಸ್ಟಕ್ ಆಗಿಬಿಟ್ಟಿರುತ್ತೆ. ಅವಾಗ ಒಂದೊಂದು ವಾರ ಕೂಡ ಆಗೋಗೋ ಚಾನ್ಸಸ್ ಇರುತ್ತೆ. ಯಾರು ಏನು ಟೆನ್ಷನ್ ತಗೋಬೇಡಿ. ಇಷ್ಟೊಂದು ಸ್ಟಾಕ್ ಮೇಂಟೈನ್ ಮಾಡ್ತಾ ಇದೀವಿ, ಇಷ್ಟೊಂದು ಮರಿಗಳೆಲ್ಲ ಇಳಿಸ್ತಾ ಇದೀವಿ ನಾವು. ಹಂಗಿರೋವಾಗ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡೋ ಉದ್ದೇಶ ಅಲ್ಲ. ನೀವು ಬುಕ್ ಮಾಡ್ಕೊಂಡಿರೋ ಸೇಮ್ ಡೇನೆ ಅಥವಾ ಮಾರನೇ ದಿನನೇ ನಾವು ನಿಮ್ಗೆ ಕೊರಿಯರ್ ಮಾಡೋದಾದ್ರೆ ಆಗುತ್ತೆ. ಈ ಟ್ರ್ಯಾಕಿಂಗ್ ಡೀಟೇಲ್ಸ್ ಆದರೆ ನಿಮ್ಗೆ ಕೊಟ್ಬಿಡ್ತೀವಿ. ಬುಕ್ ಮಾಡಿದ ತಕ್ಷಣ ಈ ಟ್ರ್ಯಾಕಿಂಗ್ ನಂಬರು ನಾವು ಕೊರಿಯರ್ ಮಾಡಿದ ತಕ್ಷಣ ಅವತ್ತು ರಾತ್ರಿನೇ ನಿಮಗೆ ಟ್ರ್ಯಾಕಿಂಗ್ ಬಂದ್ಬಿಡುತ್ತೆ ಸರ್, 7-8 ಗಂಟೆ ಟೈಮಲ್ಲಿ. ಇವಾಗ ನೋಡ್ಕೊಂಡ್ರೆ ಇದು ಬೆಂಗಳೂರು ಕಳಿಸ್ತಾ ಇದೀವಿ ಅಂತ ಅಪ್ಡೇಟ್ ಕೊಟ್ಟಿರ್ತಾರೆ. ಮತ್ತೆ ಅಲ್ಲಿ ಬೆಂಗಳೂರು ರಿಸೀವ್ ಆಗೋದು ನೆಕ್ಸ್ಟ್ ಡೇ, ಆಮೇಲೆ ಅಲ್ಲಿಂದ ಅವ್ರು ಡಿಸ್ಪ್ಯಾಚ್ ಮಾಡೋದು ಆ ದಿನ ಸಾಯಂಕಾಲ ಹಂಗೂ ಹೊರಟೋಗುತ್ತೆ ಸರ್. ಇದನ್ನ ಆಸ್ ಇಟ್ ಈಸ್ ಫಾಲೋ ಮಾಡ್ಕೋಬೋದು ಸರ್ ನೋಡ್ಕೊಂಡು.